ಯಾರಿದ್ದಾರೆ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. Wait just a full time. Coming for the throne now. ಹೆಂಗೆ ಇವಳು ಕೂಗಿದ್ದು? ಮತ್ತೆ ಇಬ್ರು ಸಹ ಒಳ್ಳೆ ವ್ಯಕ್ತಿಗಳಲ್ವಾ. ಈಗ ನಾವು ಅಮೃತವರ್ಷಿಣಿ ಮಾಡಬೇಕಾದ್ರೆ ಅಸೋಸಿಯೇಟ್ ಆಗಿ ಬಂದವರು, ಅದಾದ್ಮೇಲೆ ಮತ್ತೆ ವ್ಲಾಗ್ ಮಾಡಕ್ಕೆ ಶುರು ಕಂಟೆಂಟು ಎಲ್ಲ ಮಾಡ್ಕೊಂಡು ಬಂದು ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಅನ್ನೋದು ರಾತ್ರೋರಾತ್ರಿ ಸಿಗಲ್ಲ ಅನ್ನೋದಕ್ಕೆ ಧನು ಒಂದು ನಿದರ್ಶನ ಅಂತ ಹೇಳ್ಬೋದು. ಅವರ ಹೆಂಡ್ತಿನೂ ಜೋರು, ನನ್ನ ಹೆಂಡ್ತಿನೂ ಜೋರು. ಇಲ್ಲಿಗೆ ಇಂದಿನ ವಿಡಿಯೋ ಮುಕ್ತಾಯವಾಯ್ತು. ಧನ್ಯವಾದಗಳು. ಇವ್ರು ಯಾವ ತಗೊಂಡ್ರು ಹಾಗೆ ಹೇಳೋದು ಚೆನ್ನಾಗಿಲ್ಲ, ಬೇರೆ ತಗೋಬೋಯ್ತು. ಸುಸ್ಮಿತಾಗೂ ಹಂಗೆ ಹೇಳಿದ್ದಾರೆ, ಚೆನ್ನಾಗಿಲ್ಲ. ಕಂಗ್ರಾಚುಲೇಷನ್ಸ್ ಆನ್ ದ ನ್ಯೂ ಕಾರ್. ಥ್ಯಾಂಕ್ ಯು. ನೈಸ್ ಟ್ರಿಪ್ಸ್, ಮಜಾ ಮಾಡಿ. ಗೀತಾ ರಾಜರಾಮ್ ಅವರೇ, ಇವತ್ತಿಂದ ನಿಮ್ಮ ವ್ಲಾಗ್ ಉದ್ಧಾರ ಆಗುತ್ತೆ. ಅಯ್ಯೋ ದೇವರೇ. ಇವತ್ತು ನಮ್ಮ ಟಾಟಾ ಸಫಾರಿಯಲ್ಲಿ ಫಸ್ಟ್ ಜರ್ನಿ ಬೆಂಗಳೂರಿಗೆ. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಎದುರೇ ಇದ್ದೀವಿ. ಅಮ್ಮ ಇದ್ದಾರೆ, ಪ್ರಸಿದ್ಧಿ ಇದ್ದಾಳೆ, ಪ್ರಸಿದ್ಧಿ ಚಾಚಾ. ಈಗ 6 ಗಂಟೆ ಆಗಿದೆ, ಹೊರಡೋಣ. ಓಕೆ, 197 ಕಿಲೋಮೀಟರ್ ಓಡಿದೆ. ನಾವೀಗ ಲಾಂಗ್ ಜರ್ನಿ ಮಾಡ್ತಾ ಇದ್ದೀವಿ. ಎಷ್ಟು ಮೈಲೇಜ್ ಕೊಡುತ್ತೆ ನೋಡೋಣ. ನಿಮ್ಮ ಹೆಸರು? ಮೊಹಮ್ಮದ್ ಸಾಹೇಬ್ ಅವರು. ಎಸ್ ಲಾಗ್ ಅಂತ ಇದೆ ಅಂತೆ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. 3590 ಕೊಡಿ ಮೇಡಮ್, ಕೊಡಿ ಮೇಡಮ್. ಇದು ಇವತ್ತು ಪ್ರಜ್ಞಾ ಕೊಡ್ತೀನಿ ಅಂದ್ಲು, ಹಾಗೆ. ಹೊಸ ಗಾಡಿ ಅಂತೇಳಿ ನಾನು ಸ್ಪೀಡಾಗಿ ಹೋಗ್ತಾ ಇಲ್ಲ, 80 ಒಳಗಡೆ ಹೋಗ್ತಾ ಇದ್ದೀನಿ. ಎವರೇಜ್ ಮೈಲೇಜ್ 18 ಅಂತ ತೋರಿಸ್ತಿದೆ. ಎಷ್ಟು ಮೈಲೇಜ್ ಕೊಡ್ತದೆ ಅಂತ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಲಾಂಗ್ ಟ್ರಾವೆಲ್ ಮಾಡೋ ಖುಷಿನೂ ಇದೆ, ಇಷ್ಟು ಸ್ಲೋ ಆಗಿ ಹೋಗ್ಬೇಕಲ್ಲ ಅನ್ನೋ ಬೇಜಾರು ಇದೆ. ವಾರ್ಲಿಸ್ ಉಂಟು ಅಂತ ಹೇಳಿದ್ದು ನಾನು ಫ್ರಿಜ್ಜಲ್ಲಿ. ನನಗೆ ನೆನಪಿಲ್ಲ. ಅವನ ಎದುರು ತೋರಿಸ್ಬೇಡ, ಅವನ್ಕೆಲ್ಲ ಖಾಲಿ ಮಾಡ್ತಾರೆ. ಅದೇ ಎದುರು ತೋರಿಸ್ಬೇಡ ಅಂತ. ಆಗ ಅಲ್ಲಿ ಇದರಲ್ಲಿ ಉಂಟು, ಬಾಲ್ದಿಯಲ್ಲಿ ನಿನ್ನೆ ತಂದಿದ್ದಾರೆ. ಜೀವಜ್ಜಿ ಎಲ್ಲ ಮಾಡಿದ್ದೆ ನಾನು, ಕೋಡಿಗೆ ಅಂತ ಇಟ್ಟದ ಮರ್ತ ಇತ್ತು ನನಗೆ ಮಾಡಿ. ಅರ್ಧಕ್ಕೆ ಪದಾರ್ಥ ಅರ್ಧ ಕೋಡಿ ಮಾಡು, ಕೋಡಿ ಮಾಡ್ತೀಯಾ? ಸಾರಿ, ಟೊಮೆಟೊ ಸಾರು ಮಾಡಿದ್ರೆ ಆಯ್ತು. 2 ಬಟಾಟೆ ಉಂಟು ಅಂತ ಮಗು ಎಂತ ಅವನಿಗೆ ಸಿಗಬಾರ್ದು ಅಂತ ಎಲ್ಲ ಇಟ್ಟು ಸಿಗದಾಗಿ ಇಟ್ಟಿದ್ದಾರೆ. ಕೇಳ್ತದೆ ಎಂತ ಆಚೆ ಅವಳಿಗೆ ಸಹ ಕೇಳೋದಿಲ್ಲ, ಇವರಿಗೆ ಸಹ ಕೇಳೋದಿಲ್ಲ. ಗುಜ್ಜೆ ಅಂತ ಆಗ್ತದೆ. ಅವನ ದೋಸ್ತ ಪ್ರೋಮೋ ಮಾತ್ರ ನೋಡಿರ್ತಾನೆ, ಎಪಿಸೋಡ್ ನೋಡಿರಲ್ಲ. ಅಷ್ಟೇ ಅಷ್ಟೇ. ಹೆಂಗೆ ಇವಳು ಕೂಗಿದ್ದು? ಬರ್ತೇನೆ ನಾನು, ಆಯ್ತಾ? ನೀನು ಆ ಪ್ರೊಮೋ ನೋಡಿ ದೋಸ್ತ ಕಾಲ್ ಮಾಡಿ, ಏನ್ ದೋಸ್ತ ಚೆನ್ನಾಗಿ ಮಾಡಿದ್ದೀರ ಅಂತ. ಆದ್ರೆ ನಿಮ್ದು ಜಗತ್ತಿನಪ್ಪ ಡೈಲಾಗ್ ಮರ್ತೋಗಿದ್ದಾರೆ ದೋಸ್ತ, ಅದಲ್ಲಿ ಕಟ್ ಮಾಡಿದ್ದಾರೆ. ಇವರು 1-2 ತಾಸು ನಿಂತಿದ್ದಾರೆ ಡೈಲಾಗ್. ನಂಗೂ ಹೇಳ್ಕೊಡಕ್ ಆಗ್ತಿಲ್ಲ, ಸೀರಿಯಸ್ ಕ್ಯಾರೆಕ್ಟರ್ ಅಲ್ಲ. ಹೌದು, ಅವಾಗ ಹೇಳ್ಬೇಕಿತ್ತು. ಈಗ ಜಗಚಿಕ್ಕಪ್ಪ ಡೈಲಾಗ್ ಹೇಳುವನು ಅಂತ ಹೇಳಿ ಎಲ್ಲ ಒಳ್ಳಂತ ನಗ್ತಿದ್ರು.
ನೋಡಿ ದೋಸ್ತ ಇವಾಗ ಡ್ಯಾನ್ಸ್ ಇತ್ತ ದೋಸ್ತ. ಹೌದು, ಡ್ಯಾನ್ಸ್ ಮಸ್ತ್ ಮಾಡಿದಾಳೆ ದೋಸ್ತ ಇವಳು. ಯಾವಾಗ್ಲೂ ಪ್ರತಿ ವಾರ ಹಾ ನಿನ್ ತುಳಿದು ಬಿಡ್ತಾಳೆ ದೋಸ್ತ. ದೋಸ್ತ ನೆಕ್ಸ್ಟ್ ಅಕ್ಕನೇ ನೆಕ್ಸ್ಟ್ ಬಿಗ್ ಬಾಸ್ ಕಂಟೆಂಟ್ಸ್ ಈಗ. ಅದೇ ದೋಸ್ತ, ಭಕ್ತ ಕುಂಬಾರಿ ತುಳಿದು ಬಿಡುದು. ನೆಕ್ಸ್ಟ್ ಕಾರ್ಯಕ್ರಮ ಮಾಡಿ ದೋಸ್ತ. ಈಗ ಹೇಳಕ್ಕೆ ಹೇಳ್ಬೋದು ದೋಸ್ತ ನೀನು ಕರ್ಕೊಂಡು ಹೋಗ್ಬೇಡ ಅಕ್ಕನ ಅಂತ. ಯಾರು ಇನ್ನು ನೀ ಹೇಳ್ತೀಯಂತೆ ದೋಸ್ತ, ನೀ ಆಕೆನ ಕರ್ಕೊಂಡು ಹೋಗ್ಬೇಡ, ನಿನ್ನ ತುಳಿತಾಳೆ. ಇಲ್ಲಪ್ಪ, ನೀ ಇಬ್ರು ಚಲೋ ಇರ್ಬೇಕು ದೋಸ್ತ. ಲಾಗು ನಡೀತಿದೆ, ಕ್ಯಾಮರಾ ಆನ್ ಆಗಿದೆ. ಸತ್ಯನಾಶ ಮಾಡಿದ್ರಂಗ ನೀವು. ಬಾಯ್ ದೋಸ್ತ. ಅದಕ್ಕೆ ಹೇಳೋದು ಬಾಯ್ ಬಾಯ್. ಏನ್ ಟ್ಯಾಲೆಂಟ್ ದೋಸ್ತ ನಿಂಗೆ, ಇದೆಲ್ಲ ಇದೆ ಗೊತ್ತಿಲ್ಲ. ಅದು ಹೆಂಗೆ, ಎಲ್ಲಿಂದ? ಬೇರೆ ಬೇರೆ ವಾಯ್ಸ್ ತೆಗೀರಿ, ಬೇರೆ ಯಾವ್ದು ವಾಯ್ಸ್ ಬರ್ತದೆ. ಮಾದೇಶ ಯಬ್ಬೋ, ಈ ಶಂಕರ್ನ ಗೌರ ಹೆಂಗೆ ಫೇಸ್ ವಾಶ್ ತೆಗಿಲ್ಲ ದೋಸ್ತ ನಾನು. ಬೇಸ್ ಮಾದೇಶ. ಏನ್ ದೋಸ್ತ ಆ ಬೇಸಲ್ಲಿ ಅಲ್ಲಿ ಕಾಲು ಎಲ್ಲ ದೋಸ್ತ್ ಫೇಸ್ ವಾಶ್ ಹೇಳ್ಬೇಕಂದ್ರೆ ಬಿಗಿ ಹಿಡಿದು ಹೇಳ್ಬೇಕಲ್ಲ ದೋಸ್ತ. ಯಾವ್ದನ್ನು? ಮಕ್ಕಳಿಂದ ಬಿಗಿ ಹಿಡಿದು ದೋಸ್ತ. ಸರಿ, ನಾ ಊರಿಗೆ ಬಂದೆ ಮಾಡ್ತೀನಿ. ಬಾಯ್ ಬಾಯ್. ಬಾಯ್. ಓಕೆ, ಬೆಂಗಳೂರು ರೀಚ್ ಆದ್ವಿ. ಈಗ ಅಬ್ಬಯ್ಯನವ್ರ ಸ್ಟುಡಿಯೋಗೂ ಬಂದಿದ್ದೀವಿ. ಮಧ್ಯಾಹ್ನ 1 ಗಂಟೆಗೆ ರೀಚ್ ಆದ್ದು. ನಮ್ಮ ಬ್ಲ್ಯಾಕ್ ರಾಜ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರುತ್ತೆ. ಅಬ್ಬಯ್ಯನವ್ರ ಸ್ಟುಡಿಯೋ ರೀಚ್ ಆದ್ವಿ. ಓಕೆ, ನಮ್ಮ ಜೊತೆ ಯಾರಿದ್ದಾರೆ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಥ್ಯಾಂಕ್ ಯು, ತುಂಬಾ ಚಂದ ಕಾಣ್ತೀರಿ, ಮುದ್ದಾಗಿ ಥ್ಯಾಂಕ್ ಕಾಣ್ತೀರಿ. ಯು ಸೋ ಮಚ್. ನಾನು ಈಗ ತಾನೇ ಸೀರಿಯಲ್ ಶೂಟ್ ಮುಗಿಸ್ಕೊಂಡು ಬಂದೆ. ಇವರು ಇದೇ ಗೆಟಪಲ್ಲಿ ಮಾಡ್ತಿದ್ದಾರೆ. ಇದು ಜೋಡಿ ಗೆಟಪ್ ಅಲ್ಲ. ನೀವು ಏಜ್ ಆಗೋದಿಲ್ಲ? ಏಜ್ ಇಲ್ಲ, ನಾನು ಇದು ಅಮೃತ ಕುಡಿದಿದ್ದೀನಿ. ಇವ್ರು ಏನ್ ಮಾಡ್ತಿದ್ರು ಗೊತ್ತಾ, ನಮ್ಮ ಅಮೃತ ವರ್ಷಿನಲ್ಲಿ ಅಸೋಸಿಯೇಟ್ ಆಗಿ ವರ್ಕ್, ಟೆಕ್ನಿಷಿಯನ್ ಮೊದಲವರು. ಇವಾಗ ನಮ್ಮನ್ನೇ ಮೀರ್ಸುವಂತ ಆರ್ಟಿಸ್ಟ್ ಆಗಿ ನಿಮ್ಮನ್ನು ಮೀರಿಸುವಂಥದ್ದಲ್ಲ, ಏನು ನವರಸಗಳನ್ನ ಕಿತ್ತು ಹಾಕಿದ್ದೆ ಸ್ಟೇಜ್ ಮೇಲೆ. ಹೆಂಗೆ ಇವೆಲ್ಲ ನಿಮ್ಮ ಜೊತೆ ಪಳಗಿದ್ವಲ್ಲ, ಅದನ್ನೆಲ್ಲ ನೋಡಿ ಕಲಿತೆ. ಈಗ ವಾಪಸ್ ನಮ್ಗೆ ಒಂದು ಎಷ್ಟು 3 ಶೀಟ್ ಡೈಲಾಗ್ ಇದ್ರೆ ಅದನ್ನು ಹೆಂಗ್ ಪಟ ಹೇಳ್ತಿದ್ರು ಅಂದ್ರೆ, ನಮ್ಮ ಡೈರೆಕ್ಟರ್ ಕುಮಾರ್ ಸರ್, ಬಳೆ ಕುಮಾರ್ ಸರ್ ಅಂತಿದೆ, ಅವ್ರ ಹತ್ರ ನಾನು ಹೋಗಿ ಕೇಳಿದ್ವಿ, ಹೆಂಗ್ ಸರ್ ಇದೆಲ್ಲ ಅವ್ರಿಗೆ ಅಭ್ಯಾಸ ಆಗಿದೆ. ಅವ್ರಿಗೂ ಖುಷಿ ಆಗೋದು ಶೂಟ್ ಮಾಡೋದಕ್ಕೆ. ಇವರು ಮತ್ತು ವರ್ಷ ಮೇಡಮ್ ಇಬ್ಬರು ಕೂಡ ಇಮಿಡಿಯೇಟ್ ಪಟ ಅಂತ ಡೈಲಾಗ್ ಹೇಳೋರು. ಅವರು ಸೀನ್ ಕೂಡ ಕಂಪೋಸ್ ಮಾಡೋದು ತುಂಬಾ ಖುಷಿ ಆಯ್ತು, ತುಂಬಾ ಹೊಗಳಿ ಆಯ್ತು. ಈಗ ವಿಷಯ ಏನಂದ್ರೆ, ಹೇಳಿ ವಿಷಯ. ನನ್ನ ಒಂದು ಸಕ್ಸಸ್ಫುಲ್ ಜರ್ನಿಗೆ ಇದೊಂದು ಹೆಜ್ಜೆ. ನನ್ನ ಕಾರು, ಹೊಸ ಕಾರು. ಸೂಪರಾಗಿದೆ. ನಾನು ಆಕ್ಚುಲಿ ಕೇಳೋಳಿದ್ದೆ ನೋಡಿ, ಅವ್ರ ಕಾರ್ ಕಾರು ಬಡವ್ರ ಕಾರ್ ಇದು ಎಂತ ಬಡವ್ರ ಕಾರ್. ನಂದು ವೈಟ್ ಕಾರು, ಅವ್ರ ಬ್ಲ್ಯಾಕ್ ಕಾರು. ಸೊ ನಿಂತಿದೆ. ನಾನು ಬಂದಾಗ ಕೇಳೋಳು, ಎಂತ ಅದನ್ನು ಹೊಸ ಕಾರ್ ತಗೊಂಡ್ರ ಅಂತ. ನೋಡಿ ನನಗೆ ಸರ್ಪ್ರೈಸ್ ಇದು. ನನಗೆ ಇವರ ಒಂದು ಏಳಿಗೆ ಇದೆಯಲ್ಲ, ಅದು ನೋಡಿ ನನಗೆ ಖುಷಿ. ಯಾಕಂದ್ರೆ ಈಗ ನಾವು ಅಮೃತವರ್ಷಿಣಿ ಮಾಡಬೇಕಾದ್ರೆ ಅಸೋಸಿಯೇಟ್ ಆಗಿ ಬಂದವರು, ಅದಾದ್ಮೇಲೆ ಮತ್ತೆ ವ್ಲಾಗ್ ಮಾಡಕ್ ಶುರು ಮಾಡಿದ್ರು, ಕಾಮಿಡಿ ಕಂಟೆಂಟು ಎಲ್ಲ ಮಾಡ್ಕೊಂಡು ಬಂದು ಸ್ಟೆಪ್ ಬೈ ಸ್ಟೆಪ್. ಸಕ್ಸಸ್ ಅನ್ನೋದು ರಾತ್ರಿ ಸಿಗಲ್ಲ ಅನ್ನೋದಕ್ಕೆ ಧನು ಒಂದು ನಿದರ್ಶನ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಖುಷಿ ಆಗುತ್ತೆ. ಬಿಕಾಸ್ ನಮ್ಮ ಮುಂದೆ ಬೆಳೆದಂಥ ಹುಡುಗರೆಲ್ಲ ಇವತ್ತು ಒಂದು ಲೆವೆಲ್ಗೆ ಎಲ್ಲ ಸಕ್ಸಸ್ ನೋಡಿದ್ದಾರೆ ಅನ್ನೋದೇ ನಮಗೊಂದು ಖುಷಿ. ಇವತ್ತು ನಮ್ಮ ಜೊತೆಲಿ ನಮ್ಮ ಸಮಾನವಾಗಿ ನಿಂತ್ಕೊಂಡು ಸ್ಟೇಜಲ್ಲಿ ಜೊತೆಲ್ಲೇ ಆ್ಯಕ್ಟ್ ಮಾಡೋದು ಎಂತ ಸಾಮಾನು ಇಲ್ಲ. ಖುಷಿ ಅಂದ್ರೆ ಹೌದಾ, ಒಂದ್ಸಲ ಕಾರ್ ಹತ್ತಿ ನಂಗೋಸ್ಕರ. ಆಗುತ್ತಾ ಡೋರ್ ತೆಗೀತು? ಆಗುತ್ತೆ. ಸೌಭಾಗ್ಯ.
ಕಾರ್ ಹತ್ತುತ್ತಾ ಇದ್ದೀನಿ. ನನಗೆ ಭಾಳ ಖುಷಿ ಇದೆ. ಸ್ವಲ್ಪ ಹುಷಾರು, ಟಚ್ ಆದರೆ. ನಾನು ಅದಕ್ಕೆ ಹುಷಾರು, ಯಾಕಂದರೆ ಪಕ್ಕದಲ್ಲಿ ನನ್ನ ಕಾರ್ ಇದೆಯಲ್ಲ. ನಮ್ಮದು ಬಡವ್ರ ಕಾರಪ್ಪ. ಬಡವ್ರ ಕಾರ್ ಅಂತೆ. ನಿಮಗೆ ಸೀಟ್ ಅಡ್ಜಸ್ಟ್ ಮಾಡಿ. ಇಲ್ಲ, ಅದೇ ಅಡ್ಜಸ್ಟ್ ಆಗ್ತಾ ಇದೆ. ಹೌದೌದೌದು. ವಾವ್, ಸಿ ಹ್ಞೂ, ಅದೇ ಅಡ್ಜಸ್ಟ್ ಆಗ್ತಾ ಇದೆ. ಫಸ್ಟ್ ಸೆಟ್ ಮಾಡು. ಇದು ನಂದು, ಇದು ನನ್ನದು. ನಿಮ್ಮ ಸೆಟ್ಟಿಂಗ್ ಎಲ್ಲ ಹೋಯ್ತು. ಬಹುಶಃ ಇಷ್ಟು ಮುಂದೆ ಬಂದರೆ ಅರುಣ್ ಅವರು ಅಪ್ಪಚ್ಚಿ ಆಗ್ತಾರ ಅಂತ. ಇದು ಆಟೋಮೆಟಿಕ್ ಆಗಿ ಸೆಟ್ ಮಾಡ್ಕೊಳ್ಳುತ್ತಲ್ಲ. ಆಲ್ ದ ಬೆಸ್ಟ್ ಧನು. ಈ ಕಾರು ಏನು ಪ್ರೈವೇಟ್ ಜೆಟ್ ಆಗಿ ಕನ್ವರ್ಟ್ ಆಗಲಿ. ಸೂಪರ್. ಆಸೆ ಯಾವತ್ತು ದೊಡ್ಡದೇ ಇರಬೇಕು. ಅಲ್ಲ, ನಾವು ಕನ್ಸ್ ಕಾಣೋದು ಯಾವಾಗಲೂ ದೊಡ್ಡದಾಗಿ ಇರಬೇಕು. ಅದು ಈಡೇರುತ್ತೋ ಮ್ಯಾನಿಫೆಸ್ಟ್ ಮಾಡೋಣ ಲಾಸ್ಟ್. ಆಲ್ ದ ಬೆಸ್ಟ್. ಒಳ್ಳೆದಾಗಿ. ಅವಾಗ ನಿಮ್ಮ ಪ್ರೈವೇಟ್ ಜೆಟ್ ಹತ್ರ ನನ್ನ ಪ್ರೈವೇಟ್ ಜೆಟ್ ಹೀಗೇನೆ ನಿಲ್ಲಿಸ್ಬಿಡೋಣ. ಏನು ಬಡವ್ರ ಕಾರು. ಬಡವ್ರ 7 ವರ್ಷ ಆದ್ಮೇಲೆ ಒಂದು ಕಾರ್ ಚೇಂಜ್ ಮಾಡಿದೀನಿ, ಬಡವ್ರ ಕಾರು. ನಾವು ಅವಾಗ ಯಾವತ್ತು ತಗೊಂಡದ್ದು ನೀವು? ಸೆಲೆರಿಯೋ. ಹೌದು. ಫಸ್ಟ್ ಕಾರ್ ಅಲ್ಲ ಅದು? ಅದು ಫಸ್ಟ್ ಕಾರ್. ಒಳ್ಳೇದಾಗ್ಲಿ ಧನು, ಬಹಳ ಖುಷಿ ಆಯ್ತು. Greatest of all time. Coming for the throne now. ಗಾಡಿ ಓಡಿಸಿದ್ದೀನಿ, ಸಖತ್ತಾಯ್ತು. ಒಳ್ಳೆ ಗಾಡಿ. ಯಾರ ಹತ್ರ ಇದೆ? ನಮ್ಮ ಫ್ರೆಂಡ್ ಹತ್ರ ಇದೆ. ಹೌದಾ? ಒಳ್ಳೆ ಗಾಡಿ ಮಾತ್ರ, ಲಾಂಗ್ ಮಾತ್ರ ಸಖತ್. ಲಾಂಗ್ ಸೂಪರ್ ಅನಿಸುತ್ತೆ ಸರ್. ನೀವು ಕಂಗ್ರಾಟ್ಸ್ ಅಪ್ಪ. ಥ್ಯಾಂಕ್ ಯು. ಒಳ್ಳೇದಾಗಲಿ ರೀ ನಿಮ್ಗೂ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ ನ್ಯೂ ಕಾರ್. ಥ್ಯಾಂಕ್ ಯು. ಕಾರ್ ನೈಸ್ ಟ್ರಿಪ್ಸ್, ಮಜಾ ಮಾಡಿ ಇಬ್ರು. ಮಗುನ ಹಾಕೊಂಡು ಸರಿ ಓಡಾಡಿ ಆಯ್ತಾ? ನಮ್ದು ಮಗು ಎಲ್ಲ ಆಯ್ತು, ನಿಮ್ದು ಯಾವಾಗ? ನಮ್ದು ಮಾಡೋಣ. ನೀವು ಕೋವಿಡ್ ಅವರು ಬೇಗ ಮಗು ಮಾಡ್ಕೊಂಡು ಮದುವೆನೂ ಮಾಡ್ಕೊಂಡ್ಬಿಟ್ಟು ಮಗು ಮಾಡ್ಕೊಂಡ್ಬಿಟ್ರಿ. ನಮ್ದಿನ್ನೂ ಟೈಮ್ ಇದೆ, ನಮ್ದಿನ್ನ 1.5 ವರ್ಷ ಅಷ್ಟೇ ಆಗಿರೋದು. 1.5 ವರ್ಷ ಅಷ್ಟೇ. ಹೊಡಿಲಿಕ್ಕೆ ತುಂಬಾ ಉಂಟಲ್ಲ. ಆಕ್ಚುಲಿ ಏನಂದ್ರೆ ಇವ್ರು ಒಳ್ಳೆ ಡಿಸಿಷನ್ ತಗೊಂಡ್ರು. ಏನು ಬೇಗ ಮಗು ಮಾಡ್ಕೊಂಡಿದ್ದು ಇವ್ರು ತಪ್ಪು ಡಿಸಿಷನ್ ತಗೋತಿದಾರೆ. ಅಟ್ಲೀಸ್ಟ್ ಪ್ರೆಗ್ನೆಂಟ್ ಆಗ್ಲಿ ಅಂತ ಹೇಳಿ ಅವರ ಯಜಮಾನರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಹಾಕ್ತಿದೀವಿ ಅಥವಾ ಮೇಲ್ ಕಳಿಸ್ತೀವಿ. ಹಂಗೆ ಅವ್ರು ಈಗ ಸೋಫಾದಲ್ಲಿ ಮಾಡೋದು ನೋಡಿದ್ರೆ ಇಡೀ ಜಗತ್ತಿಗೆ ಗೊತ್ತು ಅವ್ರು ಏನ್ ಮಾಡ್ತಿದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ನಿಮ್ಗೊಂದು ನ್ಯೂಸ್ ಕೊಡ್ತಾರೆ. ಖಂಡಿತ. ಶ್ರೀಕಾಂತ್ ಸರ್ ಹಾಯ್. ಹಾಯ್ ಹಾಯ್ ಹಾಯ್. ಇವರು ನಮ್ಮ ಮ್ಯಾನೇಜರ್ ನೋಡಿ. ನಮ್ಮನ್ನೆಲ್ಲ ಹಿಂಗೆ ಹಿಡಿದಿಟ್ಟಿರೋದು ಇವರೇ. ಹಾಯ್ ಸರ್. ಎಲ್ಲರೂ ಬನ್ನಿ, ಹೋಗೋ ಒಳಗಡೆ. ಎಲ್ಲ ನಾವು ಓಪನ್ ಯಾರು ಇಲ್ಲ. ಇವಾಗ ಎಲ್ಲ ಇವರು ವಾಟ್ಸಪ್ ಅಲ್ಲಿ ವೈಲೆಂಟ್, ಎಲ್ಲ ಒಟ್ಟಿಗೆ ಬಂದು ಹಿಂಗೆ ಸೈಲೆಂಟ್. ಬನ್ನಿ ಎಲ್ಲ. ಅಲ್ಲ ಸರ್, ನೀವು ವಾಟ್ಸಪ್ ಅಲ್ಲಿ ವೈಲೆಂಟ್, ಹಿಂಗೆ ಸೈಲೆಂಟ್. ಈಗಲೇ ಸೈಲೆಂಟ್. ಇಲ್ಲೂ ವೈಲೆಂಟ್ ಆಗ್ಬಿಟ್ರೆ ನಿಮ್ಗೆ ಒಳಗಡೆ ಮೂಡ್ ಹೋಗ್ಬಿಡುತ್ತೆ. ಸೂಪರ್ ಸರ್. ಹೆಂಗಿದೆ ಪಾರ್ಟಿ? ಹೌದಾ? ಥ್ಯಾಂಕ್ ಯು. ಸೂಪರ್ ಆಗುತ್ತೆ ಓಡ್ಸಕ್ಕೆ, ಮಜ್ಜಾ ಇದೆ. ಹಾಂ, ಜಗಪ್ಪ ಅವರೇ ಹಾಯ್. ಒಂದೇ ಚೆನ್ನಾಗಿಲ್ಲಂತೆ. ಇವಳು ಸಾಯಿಸೋದು ಪುಣ್ಯ ನಿಮ್ಮನ್ನು, ಚೆನ್ನಾಗಿಲ್ಲ ಅಂತ ಹೇಳಿದಕ್ಕೆ. ಇವ್ರು ಯಾವ ತಗೊಂಡ್ರು ಹಾಗೆ ಹೇಳುದು, ಚೆನ್ನಾಗಿಲ್ಲ ಬೇರೆ ತಗೋಬೋಯ್ತು, ಬೇರೆ ತಗೋಬೋಯ್ತು. ಸುಸ್ಮಿತಾಗೂ ಹಂಗೆ ಹೇಳಿದ್ದಾರೆ, ಚೆನ್ನಾಗಿಲ್ಲ ಬೇರೆ ತಗೊಂಡಿಲ್ಲ. ತಗೊಂಡ್ಮೇಲೆ ಗೊತ್ತಾಯ್ತು ಚೆನ್ನಾಗಿಲ್ಲ, ಇಮ್ಯಾಜ್ ಮಾಡ್ರು ಚೆನ್ನಾಗಿಲ್ಲ. ನೀನು ನಿಂಗೆ ಹೇಳಿದ್ರೆ ನೀನು ಓಡಿದ್ಯಲ್ಲ, ಅದಕ್ಕೆ ನನಗೆ. ಓಕೆ, ನಮ್ಮ ಜೊತೆ ಕಾರಂತರು ಇದ್ದಾರೆ. ಜೋಡಿ ನಂಬರ್ 1 ಸಮ್ಮಿಲನಕ್ಕೆ ಬಂದಿರೋದು. ಹೌದು, ಇವರು ಸಿಕ್ಕಿದ್ದಾರೆ. ಹೇಗಿದೆ ಜೀವನ? ಜೀವನ ಸೂಪರ್ ಆಗಿದೆ. ಹೊಸ ಕಾರ್ ತಗೊಂಡಿದ್ದೀರಿ, ಕಾರು ಖುಷಿ ಆಯ್ತು ನೋಡಿ. ನಮ್ಮ ಕಾರ್ ಇಲ್ಲೇ ಉಂಟು, ಸಫಾರಿ. ಸಫಾರಿ. ಹೌದು, ತುಂಬಾ ಖುಷಿ ಆಯ್ತು. ಎಲ್ಲೋದ್ರು ನಿಮ್ಮ ಧರ್ಮಪತ್ನಿಯವರು ಅಲ್ಲಿ ಏನೋ ಮಾತಾಡ್ತಾ ಇದ್ದಾರೆ, ಬಂದರು, ಅಲ್ಲಿ ಬರ್ತಾ ಇದ್ದಾರೆ. ಆಫ್ಟರ್ ಸೋ ಮೆನಿ ಇಯರ್ಸ್ ಧನುವನ್ನು ಮೀಟ್ ಆಗ್ತಾ ಇರೋದು. ಒಂದ್ಸಲ ಒಂದು ಇನ್ಸಿಡೆಂಟ್ ಟಕ್ ಅಂತ ಹೇಳಿಬಿಡ್ತೇನೆ.
ಇವರಿಗೆ ಕಾಲ್ ಮಾಡಿದ್ದೆ ನಾನು. ಇವ್ರಿಗೆ ಕಾಲ್ ಮಾಡಿದ್ದ, ನಾನು ಎಲ್ಲಿದ್ದೀರಿ ಅಂತ ಕೇಳಿದ್ದೆ. ಮನೆಯಲ್ಲಿ ಅಂತಂದು. ನಾನು ನಿಮ್ಮ ಊರಲ್ಲೇ ಇದ್ದೇನೆ, ಬರಲಾ ಅಂತ ಕೇಳಿದ್ದೆ. ನಾನು, ವಿದ್ಯಾ ಮತ್ತು ಅಪ್ಪ ಅಮ್ಮ ಎಲ್ಲ ಇವರ ಮನೆಗೆ ಹೋಗಿದ್ವಿ. ಇವರು ಮನೆಗೆಲ್ಲ ಹೋಗಿ ಮಾತಾಡಿ ಎಲ್ಲ ಬಂದ ಮೇಲೆ ಇವ್ರದ್ದು ಸ್ಟೋರಿ ನೋಡ್ತೇನೆ. ಇವತ್ತು ಅದೇ ಆ ದಿನ ಇವ್ರದ್ದು ಬರ್ಡೇ ಆಗಿತ್ತು. ನಂಗೆ ವಿಷಯವೇ ಗೊತ್ತಿರಲಿಲ್ಲ. ಮತ್ತೆ ಕಾಲ್ ಮಾಡಿ ಸಾರಿ ಮಾರೆ ಬರ್ಡೇ ಅಂತ ಗೊತ್ತಿರಲಿಲ್ಲ ಅಂತ ವಿಶ್ ಮಾಡಿದ್ದೆ. ಅದಾಗಿ ಒಂದು 3-4 ವರ್ಷ ಆದಮೇಲೆ ಬಿಗ್ ಬಾಸ್ ಹೋಗೋ ಮುಂಚೆ ಸಿಕ್ಕಿದ್ವಲ್ಲ, ಒಂದ್ಸಲ ಸಿಕ್ಕಿದ್ವಿ. ಇಲ್ಲ ಸೊ ಸಿಕ್ಕಿರೋದೇ ಕಡಿಮೆ, ಆದರೆ ಸಿಕ್ಕಿರೋ ಥರನೇ ಕಾಣಿಸುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗಿರೋ ಥರ ಅನಿಸುತ್ತೆ. ಮತ್ತೆ ಇಬ್ರು ಸಹ ಒಳ್ಳೆ ವ್ಯಕ್ತಿಗಳಲ್ವಾ, ಹಾಗೆ. ಸೊ ನಾವು ಅಪರೂಪಕ್ಕೆ ಸಿಕ್ಕಿದ್ರು ಕೂಡ ಎಷ್ಟೋ ವರ್ಷದ ಗೆಳೆತನ ಅಂತವೇ ಇರ್ತದೆ ನಮ್ಮ ಮಾತುಗಳೆಲ್ಲ. ನಮ್ಮನ್ನು ನಾವೇ ಹೊಗಳೋದು. ಹೌದೌದು, ಅಂದರೆ ಬೇರೆ ದಾರಿ ಇಲ್ಲ ಜನಕ್ಕೆ, ಅವ್ರಿಗೆ ಹೊಗಳಲೇಬೇಕು. ಹೌದು. ಬಂದ್ರಲ್ಲ ವೈಫ್ ಬಂದರು. ವಿದ್ಯಾ ಗಣೇಶ್ ಅವರ ಜೊತೆ ವಿದ್ಯಾ ಗಣಪತಿಗೆ ಅಂತಾನೆ ಇಲ್ವಾ ಅಂತ. ಹಲೋ, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಇವತ್ತು ನೋಡಿ ನಿಮ್ಮನ್ನ ತುಂಬ ಖುಷಿ ಆಯಿತು. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಭೇಟಿ ಆಗಿದ್ದು, ಮತ್ತೆ ನಿಮ್ಮ ಮನೆಗೆ ಸಿಕ್ಕಿದ್ವಿ. ಅದಾದ್ಮೇಲೆ ಇವತ್ತು ಸಿಗ್ತಾ ಇರೋದು. ಸೊ ಫೆಲ್ಟ್ ವೆರಿ ಹ್ಯಾಪಿ. ಇನ್ನೊಂದ್ಸಲ ಬನ್ನಿ ಊರಿಗೆ. ಅವತ್ತು ಸಡನ್ ಆಗಿ ಪ್ಲಾನ್, ಅದು ಏನು ಪ್ರಿಪೇರ್ ಮಾಡಿಲ್ಲ, ಏನು ಹಂಗೆ ಹೋದ್ರಿ ಇಮಿಡಿಯೇಟ್. ಇಲ್ಲ ಎಲ್ಲ ತಿಂಡಿ ಎಲ್ಲ ತಿಂದೇ ಹೋದದ್ದು, ಹಾಗೆ ಹೋಗಲಿಲ್ಲ. ಏನು ಸ್ಪೆಷಲ್ ಆಗಿ ಏನು ರೆಡಿ ಮಾಡೋಕ್ಕಾಗಿಲ್ಲ, ನಾವೇ ಸ್ಪೆಷಲ್. ಸಿಗೋಣ ಮತ್ತೆ ಇನ್ನೊಂದ್ಸರಿ ಊರಿನ ಕಡೆ ತುಂಬ ಬಂದಾಗ. ಖುಷಿ ಆಯಿತು. ಖಂಡಿತ. ನೋಡಿ ನಮ್ಮ ಬೀಸ್ಟ್ ಕಾಣ್ತಾ ಉಂಟು ಟಾಟಾ ಸಫಾರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾದ್ದು ತುಂಬ ಖುಷಿ ಆಯಿತು. ಎಪಿಸೋಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಮಿಸ್ ಮಾಡಿದೆ. ಹೌದು, ನಾವು ಇಬ್ರು ಆಕ್ಚುಲಿ ಒಟ್ಟಿಗೆ ನೋಡಿ ಎಲ್ಲ ಇಬ್ರು ಸಾಮ್ಯತೆ ಇದೆ. ಅವರ ಹೆಂಡ್ತಿನೂ ಜೋರು, ನನ್ನ ಹೆಂಡ್ತಿನೂ ಜೋರು. ಇಲ್ಲಿಗೆ ಇಂದಿನ ವಿಡಿಯೋ ಮುಕ್ತಾಯವಾಯಿತು. ಧನ್ಯವಾದಗಳು. ಒಂದು 2 ನಿಮಿಷ ಮಾತಾಡ್ಕೊಂಡು ಹೋಗೋಣಮ್ಮ ಅಂತ. ನೋಡಿ ಕಾರಂತರು ಫುಲ್ ಬಿಸಿ. ಏನು ಬಂದಿರಲ್ಲ ಕಾಲ್, ಸುಮ್ಮನೆ. ಎಲ್ಲ ನಿಮ್ಮ ಸವಾಸ. ಹೇಗಿದ್ದೀರಿ? ನಮ್ಮ ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಿದ್ದೀರಿ. ಗೀತಾ ರಾಜರಾಮ್ ಅವರೇ, ಇವತ್ತಿಂದ ನಿಮ್ಮ ವ್ಲಾಗ್ ಉದ್ಧಾರ ಆಗುತ್ತೆ. ಅಯ್ಯೋ ದೇವರೇ, ಇನ್ನೂ ಉದ್ಧಾರ ಆಗಿಲ್ಲ. ಇವತ್ತಿಂದ ನೋಡಿ, ಮತ್ತೆ ಸಿಗುವ. ಆಲ್ ದಿ ಬೆಸ್ಟ್. ಒಂದು ಶೋ ಫಿಕ್ಸ್. ಬ್ರಹ್ಮವರದವರ ಪುತ್ತೂರಿಂದ ಬೆಂಗಳೂರಿಗೆ ಹೈವೇ ರೋಡ್ನಲ್ಲಿ ನಮಗೆ ಈ ಕಾರಲ್ಲಿ ಸಿಕ್ಕಿರೋ ಮೈಲೇಜ್ 18.5. ಇದು ಸಾಧಾರಣ ಅಡಿ ಇಲ್ಲ. ನಮ್ಮ ರಾಹುಲ್ ಅವರು ಇದ್ದಾರೆ. ಇವರು ನಮ್ಮ ಜಿ ಕನ್ನಡದ ಜೋಡಿ ನಂಬರ್ 1 ಹಿಂದ್ಗಡೆ ಡೈರೆಕ್ಷನ್ ಮಾಡೋರು. ನಮ್ಮ ಉದಯ್ ಟಿವಿಯಲ್ಲಿ ಇದ್ದಾಗ ನನ್ನ ಕೊಲಿಗ್ ಆಗಿದ್ರು. ಮೊನ್ನೆಯಿಂದ ಕೇಳ್ತಿದ್ರು ಟಾಟಾ ಸಫಾರಿ ಯಾವಾಗ ಬರುತ್ತೆ ಅಂತ. ಹೆಂಗಿದೆ? ಓಡಿಸ್ತೀರಾ? ಇಲ್ಲ, ಈಗ ಸದ್ಯಕ್ಕೆ ಬೇಡ. ದೊಡ್ಡ ಗಾಡಿ ನಮಗೆ ದೊಡ್ಡ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಅದ್ರ ಜೊತೆಗೆ ಹೊಸ ಗಾಡಿ ಎಲ್ಲ ಆಗಿತ್ತು. ಈ ಕಾರ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತೀವಲ್ಲ, ಮರಳಲ್ಲೆಲ್ಲ ಓಡಿಸಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಒಂದಿನ. ಖಂಡಿತ, ನಂಗೂ ಅದು ಆಸೆ ಇದೆ. ವೈಫು ಮಗಳನ್ನ ಬಿಟ್ಟು ಬರೀ ನಾವು ಮಾತ್ರ ಎಕ್ಸ್ಪ್ಲೋರ್ ಮಾಡಬೇಕು. ಲಾಂಗ್ ಜರ್ನಿ. ಇಲ್ಲ, ಸಕ್ಕತ್ತಾಗಿದೆ. ನನಗೆ ಕಾರಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಸ್ಪೇಸ್ ಮಾತ್ರ ಭಯಂಕರ ಇದೆ. ಹೌದು ದೋಸ್ತ ಏನಂದ? ದೋಸ್ತ ನಾನು ತಗೋತೀನಿ ದೋಸ್ತ, ಹೆಂಗಿದೆ ಅಂತ ಹೇಳು ಬಂದ್ಮೇಲೆ ಅಂತ. ಬಟ್ ಇಲ್ಲ, ಅದನ್ನು ನಿಜವಾಗ್ಲೂ ಚೆನ್ನಾಗಿದೆಲ್ಲ. ಓಡಿಸೋದಕ್ಕಂತೂ ಮಸ್ತಿದೆ. ಒಂದು ಸಿಟಿಯಲ್ಲಿ ಓಡಿಸೋಕ್ಕೆ ಕಷ್ಟ, ಕಾರ್ ತೊಳಿಯೋಕ್ಕೂ ಕಷ್ಟ. ಬ್ಲ್ಯಾಕ್ ಆಗಿರೋದು ಮತ್ತು ದೊಡ್ಡ ಗಾಡಿ. ಏನಕ್ಕೆ ಈ ಕಾರ್ ತುಂಬಾ ನಿಮ್ಗೆ ಪರ್ಫೆಕ್ಟ್ ಸೂಟ್ ಅಂದ್ರೆ ಬಿಕಾಸ್ ಲಾಂಗ್ ರೈಡ್. ಹೌದು, ಸಿಟಿ ಮತ್ತೆ ಫ್ಯಾಮಿಲಿ ರೈಡ್ಸ್ ಹಂಗೆ ಹಿಂಗೆ ಅಂದ್ರೆ ಅಲ್ಲ. ನೀನ್ ಬಂದ್ರೆ ಒಂದ್ಸತಿ ನೀನು ವೈಫು, ಮಗಳು, ಅಮ್ಮ ಮತ್ತೆ ಊರಿಂದ ಯಾರಾದ್ರೂ ಬರ್ತಾರೆ ಅಂದ್ರೆ ಅವ್ರನ್ನೂ ಕರ್ಕೊಂಡ್ ಬರ್ಬೇಕು. ಫ್ಯಾಮಿಲಿ ಕಾರು. ಕಲರ್ ಮಾತ್ರ ಸಾಕಾಗಿದೆ. ನನಗೆ ಬ್ಲ್ಯಾಕ್ ಇಡ್ಸುತ್ತಾ ಇಲ್ವಾ ಅಂತ ಹೇಳಿ ಕೇಳಿ ನಾನು ಬೆಳಿಗ್ಗೆ ಬಂದೆ, ಸಖತ್ ಕ್ಲಾಸಿ ಆಗಿತ್ತು. ಯಾವತ್ತೂ ನೋಡಿಲ್ಲ ಈ ಸಫಾರಿನ. ಇಲ್ಲಿ ಅಲ್ವಾ ಶೂಟಿಂಗ್ ಗಳಲ್ಲಿ ಕೆಲವೊಂದು ಕಾರ್ಗಳು ಗೊತ್ತಾಗುತ್ತೆ ಡೈಲಿ ರೂಟೀನ್. ಈಗ ಯಾವತ್ತೂ ನೋಡಿಲ್ವಲ್ಲ, ಇವತ್ತು ನೋಡ್ತಾ ಇದೀನಲ್ಲ ಅಂತ ನೀವು ಹೇಳಿದ್ರಿ ಗೊತ್ತಾ ಮೊನ್ನೆ ಸಫಾರಿ. ನಾನು ಅವಾಗ ದನದ್ ಬಂತು ಇದು ಅಂತ ಒಂದ್ ರೌಂಡ್ ಹಾಕೊಂಡೆ. ಹೌದಾ? ಒಂದ್ ಸುಮ್ನೆ ಹಿಂಗೆ ಆಚೆಯಿಂದ ನೋಡ್ಕೊಂಡು ಹಿಂಗ್ ಹೋದೆ. ಧನು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗಿ ಮಾತಾಡಿದ್ ಬರೀ ತಮಾಷೆಗೆ.
ನಮ್ಮನ್ನ ನಾವು ಬಂದ ತಕ್ಷಣ ಉದ್ಧಾರ ಆಗತ್ತೆ ಅಂತ ಹೇಳಿ ತಮಾಷೆಗೆ ಆಲ್ರೆಡಿ ಸೂಪರ್ ಹಿಟ್ ಆಗಿರೋ ಪೇಜ್ ನಿಮ್ದು. ನಾವೆಲ್ಲ ನಿಮ್ಮ ಅಭಿಮಾನಿ ಕಣಣ. ನಾನು ಕೂಡ ಥ್ಯಾಂಕ್ ಯು. ನಾನು ಫುಲ್ ಫ್ಯಾನ್. ನಾನು ನಿಮ್ಮ ಅಭಿಮಾನಿ ಸಂಘದ ಅಧ್ಯಕ್ಷ, ಇವಳು ಉಪಾಧ್ಯಕ್ಷ. ಉಪಾಧ್ಯಕ್ಷಳು. ಖಜಾಂಚಿನ ಹುಡುಕ್ತಾ ಇದೀವಿ. ಯಾರಾದ್ರೂ ಖಜಾಂಚಿ ಸಿಕ್ಕಿದ್ರೆ ನಮ್ಗೆ ದಯವಿಟ್ಟು ಪ್ರಸಿದ್ಧಿ ಖಜಾಂಚಿಯಾಗಿ ಅಪಾಯಿಂಟ್ ಆಗ್ತಾರೆ. ಪ್ರಜ್ಞಾ ಅವ್ರನ್ನ ಖಜಾಂಚಿ ಮಾಡಬೇಕು. ಅವಳೇ ಜಾಸ್ತಿ ಮೇಂಟೈನ್ ಮಾಡೋದು. ಹಂಗಾಗಿ ಅವ್ರನ್ನೇ ಖಜಾಂಚಿ ಮಾಡುವ. ಸಿಗೋಣ. ಬಾಯ್ ಬಾಯ್. ಖುಷಿ ಆಯ್ತು. ಥ್ಯಾಂಕ್ ಯು. ಇದು ಕಂಗ್ರಾಚುಲೇಷನ್ಸ್ ಹೊಸ ಗಾಡಿಗೆ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. ಇನ್ನೂ ಈ ತರ ತುಂಬಾ ಗಾಡಿಗಳು ಬರಲಿ. ಬಸ್ಸು ಅಂದ್ರೆ ಫ್ಯಾಮಿಲಿಗೆ ಫ್ಯಾಮಿಲಿಗೆಲ್ಲ ನಿಮ್ದೇ ಒಂದು ಕ್ಯಾರವ್ಯಾನ್ ಆಗಲಿ. ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿದ್ದೀವಿ. ಈಗ ಗಂಟೆ ಎಷ್ಟು ಪಜ್ಜ? 1 ಗಂಟೆ. ಈಗ ಶೂಟಿಂಗ್ ಮುಗೀತು. ನಾನು ಕಾರು ಎಲ್ಲ ಯಾರಿಗೆ ತೋರಿಸ್ಬೇಕು, ಇನ್ನೂ ಮಾತಾಡ್ಸೋಕ್ಕಾಗಲಿಲ್ಲ. ಶೂಟಿಂಗ್ ಇರೋದ್ರಿಂದ ಸುಮಾರು ಜನ ಸಿಕ್ಕಿಲ್ಲ, ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ. ಯಾರೆಲ್ಲ ಸಿಕ್ಕಿದ್ದಾರೆ, ಯಾರೆಲ್ಲ ಕಾರ್ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ ಅದನ್ನು ಹಾಕಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬೆಂಗಳೂರಿಗೆ ಬಂದು ಜೋಡಿ ನಂಬರ್ 1 ಸೆಟ್ಟಲ್ಲಿ ಯಾರೆಲ್ಲ ಸಿಗ್ತಾರೆ ನೋಡೋಣ. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.